ಎಲ್ಲಿ ಡೆವಲಪ್ಮೆಂಟ್ ಮೇಲೆ, ಎಲ್ಲಿ ಇಶ್ಯೂ ಬೇಸ್ಡ್ ಮೇಲೆ ಆಗಿದೆ ಎಲೆಕ್ಷನ್? ನೋಡಿ ಜನ ಸರ್ ಒಂದು ನಿಮಿಷ, 173ಕ್ಕೆ ಬಂದಿದೆ. 173 NDA, ಇನ್ನು ಮಹಾಗಠಬಂಧನ ಪಾರ್ಟಿ ಅಲ್ಲೇ ನಿಂತಿದೆ 70ಕ್ಕೆ ನಿಂತಿದೆ. NDA 173 ಕ್ಷೇತ್ರಗಳಲ್ಲಿ 67 ಕ್ಷೇತ್ರದಲ್ಲಿ ಗಠಬಂಧನ. ಎಸ್, 70ರಿಂದ 67ಕ್ಕೆ ಬಂತೀಗ. ಚೇಂಜ್ ಆಗಬೇಕು ಗ್ರಾಫಿಕ್ಸ್ ಅಲ್ಲಿ. 67ಕ್ಕೆ ಬಂದಿದೆ. ಆದರೆ NDA 173 ತಲುಪಿದೆ. ವೆರಿ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ಈ ಗ್ರೋತ್ ಬಗ್ಗೆ ಹೇಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿತ್ತು ಅಂತಂದರೆ, ಅಪ್ಪಿತಪ್ಪಿ ಇಂಡಸ್ಟ್ರಿಯಲಿಸ್ಟ್ಗಳ ಕಡೆ ತಲೆ ಹಾಕಿ ಮಲ್ಕೊಳ್ಳೋಕೆ ಹೆದರ್ತಾ ಇದ್ರು. ಬಿಹಾರ ಅಂದರೆ ಸಹವಾಸವೇ ಬೇಡ ಅಂತ ಒಂದು ಸ್ಥಿತಿ. ಈಗ ಈ ಗ್ರೋತ್ ಇದೆಯಲ್ಲ, 20% ಗ್ರೋತ್ ಹೇಳಿದ್ರಲ್ಲ, ಅದನ್ನು ಕೂಡ ನಾವು ನಮ್ಮಲ್ಲಿ ರೇಟಿಂಗ್ ಗಳಿತೀವಲ್ಲ, ಹಂಗೆ ಏನು ಇಲ್ದಿರೋವಂಥದ್ದು ಒಂದು ಬಂದರೂ ಕೂಡ ಅದಕ್ಕೆ ಒಂದು ಇದ್ದಿದ್ದು 2 ಬಂತು ಅಂತಂದ್ರು ಕೂಡ 100% ಅಂತ ಹೇಳಿ ಅಂತ. ಅಂದರೆ ಇನ್ನೂ ಶುರುವಾಗಬೇಕು. ಈಗ ಇಲ್ಲಿ ತನಕ ಏನಾಗಿತ್ತು ಅಂತಂದರೆ, ಒಂದು ಭರವಸೆ ಮೂಡಿಸುವಂಥದ್ದೇ ಒಂದು ದೊಡ್ಡ ಸಾಹಸ ಆಗಿತ್ತು ಅಂತ. 20 ವರ್ಷದ ಹಿಂದಿನಿಂದ ಆಗಿರುವಂಥದ್ದು ಏನು ಅಂದರೆ, ಅದಕ್ಕೆ ಅವ್ರನ್ನ ಸುಶಾಸನ್ ಬಾಬು ಅಂತ ಕರೆದಿದ್ದು ಅದಕ್ಕೇನೆ. ಕೈ ತಪ್ಪು ಹೋಗ್ಬಿಡ್ತು ರಾಜ್ಯ ಅನ್ನೋಷ್ಟರ ಮಟ್ಟಿಗಿದ್ದಂಥ ರಾಜ್ಯವನ್ನು ಒಂದು ಲೆವೆಲ್ ತಂದಿದ್ದಿದೆಯಲ್ಲ, ಅದೊಂದು ದೊಡ್ಡ ಸಾಧನೆ. 20 ವರ್ಷ ಅಂತ ಹೇಳ್ತೀವಲ್ಲ, ಅದು 20 ವರ್ಷ ಅಲ್ಲ. 2004ರಿಂದ 2014 ತನಕ UPA ಕೇಂದ್ರದಲ್ಲಿ ಇತ್ತಲ್ಲ, ಆಗ ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಮಾತು ನಡೀತಾ ಇತ್ತು. ಲಲ್ಲೂ ಪ್ರಸಾದ್ ಯಾದವ್ ಅವರು ಬಿಹಾರ ಅಭಿವೃದ್ಧಿಗೆ ದುಡ್ಡು ಕೊಡಬೇಡಿ, ಬಿಹಾರನ್ನ ಪ್ರಿಯಾರಿಟಿ ಮೇಲೆ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಬೇಡಿ ಅಂತ ಬ್ರೇಕ್ ಹಾಕಿದ್ರು. ನರೇಂದ್ರ ಮೋದಿ ಅವರು ಬಂದ ಮೇಲೆ ನಿಜವಾದಂಥ ಬೆಳವಣಿಗೆ ಆಗಿರುವಂಥದ್ದು. ನಮ್ಮಲ್ಲಿ ಅಲ್ಲಿ ಎಷ್ಟು ನ್ಯಾಷನಲ್ ಹೈವೇಗಳಾಗಿದೆ ಅಂತ ನೋಡಿ. ಅದಕ್ಕೆ ಆಗಿರುವಂಥ ಕಿಲೋಮೀಟರ್ಗಳ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಕಿಲೋಮೀಟರ್ಗಳ ರಾಷ್ಟ್ರೀಯ ಹೈವೇ, ಬ್ರಿಡ್ಜ್ಗಳ ಡೆವಲಪ್ಮೆಂಟು, ಏರ್ಪೋರ್ಟ್ಗಳ ನಿರ್ಮಾಣ. ಮತ್ತು ಪಾಟ್ನಾ ಏರ್ಪೋರ್ಟ್ ಮೊನ್ನೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಒಮ್ಮೆ. ಅಲ್ಲಿಗೆ ನೋಡ್ತು ಅಂತಂದರೆ ಎಷ್ಟು ಬೆಂಗಳೂರಿನ ಏರ್ಪೋರ್ಟ್ ಜೊತೆಯಲ್ಲಿ ಮತ್ತು ಅಲ್ಲಿರುವಂಥ ಪಾರ್ಕ್ಗಳು, ಇದು ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು ಅದ್ಭುತವಾಗಿದೆ. ಈ ಬೆಂಗಳೂರು ಎಲ್ಲಿದ್ದೀವಪ್ಪ ಅಂತ ಅನ್ನಿಸ್ಬಿಟ್ಟು ಅಲ್ಲಿ ಬುದ್ಧ ವಿಹಾರ್ ಪಾರ್ಕ್ ಅಂತ ಇತ್ತು. ಆ ಪಾರ್ಕಿನ ಡೆವಲಪ್ಮೆಂಟ್ ನೋಡ್ತು ಅಂತಂದರೆ, ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆಗಲಿ, ಲಾಲ್ಬಾಗ್ ಆಗಲಿ, ಅದ್ರ ಮುಂದೆ ಕಾಂಪೀಟ್ ಮಾಡೋಕ್ಕೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ಆ ಮಟ್ಟದ ಡೆವಲಪ್ಮೆಂಟ್ ಹೇಗೆ ತೊಗೊಂಡೋದ್ರು ಅವರು. ಅಂದರೆ ಹೇಗೆ ಸುಶಾಸನ್ ಬಾಬು ಅಂತ ಅವ್ರನ್ನ ಕರೀತಾರೋ, ಗ್ರೌಂಡ್ ಟ್ರಾನ್ಸ್ಫಾರ್ಮೇಷನಲ್ಲಿ ಕೇಂದ್ರ ಕೊಟ್ಟಂಥ ಅನುದಾನವನ್ನು 100ಕ್ಕೆ 100 ಉಪಯೋಗಿಸ್ಕೊಂಡ್ರು ಅವರು. ಬೆಳವಣಿಗೆ ಸಾಧ್ಯ ಆಯಿತು. ಹಾಗಾಗಿ ಇದನ್ನೆಲ್ಲನೂ ಇಟ್ಕೊಳ್ಳೋದು. ನೀವು ಹೇಳ್ದಂಗೆ ಒಂದೇ ಜಾತಿ ಕಾರಣ ಆಗಲ್ಲ. ಜಾತಿಯ ಜೊತೆಗೆ ಬೇರೆ ಸಮೀಕರಣಗಳು ಬರಬೇಕು. ಅಭಿವೃದ್ಧಿ ಇಲ್ಲ, ಬರೀ ಜಾತಿಗೆ ನಾನು ಟಿಕೆಟ್ ಕೊಡ್ತೀನಿ ಅಂತಂದರೆ ಗೆಲ್ಲಕ್ಕಾಗಲ್ಲ. ಅದರಲ್ಲಿ ಅಭಿವೃದ್ಧಿನೂ ಸೇರಬೇಕು, ಮಹಿಳೆಯರ ಅಭಿವೃದ್ಧಿ ಸೇರಬೇಕು, ಅವ್ರ ಎಂಪವರ್ಮೆಂಟ್ ಸೇರಬೇಕು, ಜೊತೆಗೆ ಯುವಕರನ್ನ ದಾರಿ ಮಾರ್ಗದರ್ಶನ ಸಿಗಬೇಕು. 10,000 ರೂಪಾಯಿ ಅಕೌಂಟಿಗೆ ಹಾಕೋದ್ರಿಂದ ನೋಡಿ, ಹಾಗಲ್ಲ. ನಾನು ಹೇಳಿದ್ನಲ್ಲ, ನರೇಂದ್ರ ಮೋದಿ ಬಂದಾಗ್ಲಿಂದನೂ ಗ್ಯಾಸ್ ಇರಲಿಲ್ಲ ನನ್ನ ಮನೆಯಲ್ಲಿ. ಭಿಕ್ಷೆ ಎತ್ತುತ್ತಾ ಇದ್ದೆ. MP ಹತ್ರ ಸೈನ್ ಮಾಡಿಸ್ಕೊಂಡು ಗ್ಯಾಸ್ ತಗೊಳ್ಳೋ ಸ್ಥಿತಿನಲ್ರಿ ನಮ್ದು. ಮನೆಯಲ್ಲಿ ಕನೆಕ್ಟಿವಿಟಿ ಅನ್ನೋದೇ ಇಲ್ಲ. ಈಗೇನು UPI ಪೇಮೆಂಟು, ನೀವು ಬ್ಯಾಂಕ್ಗೆ ಹೋಗಲ್ಲ, ಮಾಡಲ್ಲ. ಅದನ್ನು ಒಬ್ಬ ಸಣ್ಣ ಗ್ರಾಮಾಂತರದ ಸಂತೆನಲ್ಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ಟಾಯ್ಲೆಟ್ಗಳಿರಲಿಲ್ಲ, ಅದು ಸ್ವಚ್ಛ ಭಾರತದಲ್ಲಿ ಟಾಯ್ಲೆಟ್ ಕೊಟ್ಟರು ಎಲ್ಲರ ಮನೆಯಲ್ಲೂ. ಇದ್ರ ಜೊತೆಗೆ UPI ಟ್ರಾನ್ಸಾಕ್ಷನ್ ತಂದ್ರು. ಅಂದರೆ ಜಾಮ್ ಟ್ರಿನಿಟಿ ಅಂತ ಬಂತಲ್ಲ, ಜನ್ಧನ್ನು, ಆಧಾರು ಮತ್ತೆ ನನ್ನ ಮೊಬೈಲ್ನ ಕನೆಕ್ಟ್ ಮಾಡಿ ಎಲ್ಲವನ್ನೂ ಕೂಡ ಅದ್ರ ಮಧ್ಯೆ ಜನಕ್ಕೆ ಅನ್ನಿಸ್ತು. ನಾನು ಡೈರೆಕ್ಟ್ ಟ್ರಾನ್ಸ್ಫರ್ನಲ್ಲಿದ್ದೀನಿ, ಶಕ್ತಿಶಾಲಿಯಾಗಿ ತಗೋತಾ ಇದ್ದೀನಿ. 10,000 ರೂಪಾಯಿನ ಖಂಡಿತ ಗುಡಿ ಕೈಗಾರಿಕೆಗಳು, ಮಹಿಳೆಯರ ಸಬಲೀಕರಣಕ್ಕೆ ಒನ್ ಟೈಮ್ ನಲ್ಲಿ ಕೊಟ್ಟಿರುವಂತದ್ದು. 10 ದಿನಗಳ ಮುಂಚೆ ಯಾಕೆ ಸರ್ ಇನ್ನೇನು ಮತದಾನಕ್ಕೆ ಹೋಗ್ಬೇಕು ಅನ್ನುವಾಗ 10 ದಿನದ ಮುಂಚೆ ಮಹಿಳಾ ಅದು ಚುನಾವಣೆ ಘೋಷಣೆ ಆಗುತ್ತೆ ಅನ್ನೋ 10 ದಿನಕ್ಕೆ ಮುಂಚೆ ಕೊಟ್ಟಿರುವಂತದ್ದು. ಒಂದೇನು ಅಂತಂದ್ರೆ ನೋಡಿ, ಕಾಂಗ್ರೆಸ್ ಸರ್ಕಾರ ಇಲ್ಲಿ 6 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಗೃಹ ಜ್ಯೋತಿ. ನಾಳೆ ZPTP ಚುನಾವಣೆ, ನಗರಸಭೆ, ಪುರಸಭೆ ಚುನಾವಣೆ ಬರಲಿ, ಅದನ್ನ ಕೆಲಸ ಮಾಡಕ್ ಹೋಗ್ತಾರೆ. 3 ತಿಂಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ರು. ಉಪಚುನಾವಣೆ ಘೋಷಣೆ ಆದ ತಕ್ಷಣ 3 ತಿಂಗಳು ದಾಖಲಿಲ್ವಾ? ಒಂದೇನು ಅಂದ್ರೆ ಇವ್ರ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಒಂದೇ ಸಮ ಅಪೋಸಿಷನ್, ನೀವು ಹೇಳಿದ್ರಲ್ಲ ಗ್ಯಾರಂಟಿಗಳನ್ನ ಕೊಡಿ 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 ಅಂದ್ಮೇಲೆ ಅವ್ರಿಗೆ ತಂದಿದ್ದು ಜಾರಿಗೆ. ಮತ್ತೆ ಅಲ್ಲಿ 200 ಯೂನಿಟ್ ಕೊಡ್ತೀನಿ, ಇಲ್ಲಿ 200 ಯೂನಿಟ್ ಯಾವ ತರ ಜಾರಿಗೆ ತಂದಿದ್ದಾರೆ ಅಂತ ಗೊತ್ತಿಲ್ವಾ? 180 ಕ್ಷೇತ್ರಗಳಲ್ಲಿ ಈಗ NDA, 60 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ನಿರಂತರ ಮುನ್ನಡೆಯನ್ನ ಪಡ್ಕೊಂಡಿರುವಂತಹ NDA ಒಂದ್ ಕಡೆ, ನಿರಂತರ ಹಿನ್ನಡೆಯನ್ನ ಪಡ್ಕೊಳ್ತಾ ಇರುವಂತಹ ಮಹಾಗಠಬಂಧನ್ ಇನ್ನೊಂದ್ ಕಡೆ. ನೋಡಿ, ಈಗ 60ಕ್ಕೆ ಕುಸಿದಿದೆ. NDA 180 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂತಿರುವಂತದನ್ನ ನೋಡ್ತಾ ಇದ್ವಿ. ಮರಂ ಸರ್, ಈಗ ಬೆಂಗಳೂರಿಗಿಂತ ಹೆಚ್ಚು ಅಭಿವೃದ್ಧಿನ ನಾನು ನೋಡ್ ಬಂದೆ ಅನ್ನುವಂಥದ್ದನ್ನ ಕೇಶವ್ ಸರ್ ಹೇಳ್ತಾ ಇದ್ರು. ಡು ಯು ಅಗ್ರಿ ವಿತ್ ದಿಸ್ ಸರ್? ಸರ್ ನೀವೇನ್ ಹೇಳ್ತೀರಿ? ಸ್ವಲ್ಪ ಹೋಗ್ತೀನಿ, ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅದು ಶುಗರ್ ಫ್ಯಾಕ್ಟ್ರಿ ಯಾವುದಂತ ನೆನಪಿಲ್ಲ. ಇಡೀ ಬಿಹಾರದಾಗೆ ದೊಡ್ಡ ಶುಗರ್ ಫ್ಯಾಕ್ಟ್ರಿ 20 ವರ್ಷದಿಂದ ಮುಚ್ಚಿತ್ತದು. ಅಮಿತ್ ಶಾ ಅವ್ರ ಇಂಟರ್ವ್ಯೂನಾಗಿ ಇದೇ ನಿರಾಣಿಯವರಿಗೆ ಕರ್ಕೊಂಡೋಗಿ ನಿರಾಣಿಯವರಿಗೆ ವಹಿಸಿ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದರು. ಸೊ ಅದು ಆ ಇಡೀ 3-4 ಜಿಲ್ಲೆಯೊಳಗೆ ಭಾರಿ ಇಂಪ್ಯಾಕ್ಟ್ ಆಯಿತು. ನನಗೆ ನಿರಾಣಿಯವ್ರು ಹೇಳಿದರು, ಬಟ್ ನಾನು ನಂಬಿರಲಿಲ್ಲ. ಬಟ್ ದಿಸ್ ಎಲೆಕ್ಷನ್ ಶೋಸ್ ದಟ್ ದೇ ಹ್ಯಾವ್ ಡನ್ ಸಮ್ ಗ್ರೌಂಡ್ ವರ್ಕ್ ಟು ಡೆವಲಪ್ಮೆಂಟ್ ಅಂತ. ಸೊ ಅಂದ್ರೆ ಗವರ್ಮೆಂಟ್ಗೆ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದೆಲ್ಲೂ ಕಾಣಲಿಲ್ಲ. ಆಂಟಿ ಇನ್ಕಂಬೆನ್ಸಿ ಪ್ರೋ ಇನ್ಕಂಬೆನ್ಸಿ ಟುವರ್ಡ್ಸ್ ನಿತೀಶ್ ಇತ್ತು. ಗೌರ್ಮೆಂಟ್ ಪರ ಇರಲಿಲ್ಲ ಅಂದ್ರೂ ನಿತೀಶ್ ಬಗ್ಗೆ ಪ್ರೋ ಇನ್ಕಂಬೆನ್ಸಿ ಇತ್ತು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಇಮೇಜ್, ಇವೆರಡೇ ಸೇರಿ ಇದು ವರ್ಕ್ ಆಗೋದಿಲ್ಲ. ಡೆವಲಪ್ಮೆಂಟ್ ಪ್ಲಸ್ ಇಮೇಜ್, ಕರಪ್ಷನ್.
ಕೊರೋನಾ ಬಂದಾಗ್ಲಿಂದಾನೇ ಬಿಹಾರದಲ್ಲಿದ್ದಂಥ ಸಾಮಾನ್ಯ ವರ್ಕರ್ಗೆ ಕೇಂದ್ರ ಸರ್ಕಾರ ನಮ್ಮ ಪರವಾಗಿದೆ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆ ಅಂತಂದ್ರೆ ಅವ್ರು ಎಲ್ಲೆಲ್ಲಿ ಹೋದ್ರೂ ಕೂಡ ರೇಷನ್ ಕಾರ್ಡ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮಾಡಿದ್ವಿ ನಾವು. ಎಲ್ಲೋದ್ರೂ ಕೂಡ ನಮ್ಮ ರೇಷನ್ ಮಿಸ್ ಆಗಲ್ಲ ಅನ್ನೋದನ್ನ ತಂದ್ವಿ. ಅದಾದ್ಮೇಲೆ ಅವ್ರಿಗೆ ಅನ್ನಿಸ್ತು ನಮ್ಗೆ ಆಯುಷ್ಮಾನ್ ಭಾರತದಲ್ಲಿ 5 ಲಕ್ಷದ ಬೆನಿಫಿಟ್. ಎಷ್ಟು ಜನಕ್ಕೆ 5 ಲಕ್ಷದ ಬೆನಿಫಿಟ್ ಕೊಟ್ಟಿದೀವಿ ಗೊತ್ತೇನೋ? ಯಾವುದೇ ಆಸ್ಪತ್ರೆಗೆ ಹೋದ್ರೂ ಕೂಡ ಬನ್ನಿ ನೀವು ಸೇರ್ಕೊಳ್ಳಿ ಮಾಡ್ತೀವಿ ಅಂತ. ತುಂಬಾ ದೊಡ್ಡದು.